ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಪುದೀನಾ ಪೀಸ್ ಪುಲಾವ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ. ಮೊದಲಿಗೆ 1/4 ಲೋಟ ಅಕ್ಕಿನ ನೀಟಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಅರ್ಧ ಗಂಟೆವರೆಗೂ ನೆನೆ ಇಟ್ಕೊಳ್ಬೇಕು. ಹಾಗೆ ಪುದೀನಾನ ಕ್ಲೀನಾಗಿ ಬಿಡಿಸ್ಕೊಂಡು ಅದನ್ನು ಕೂಡ ನೀರಿನಲ್ಲಿ ಇಟ್ಕೊಳ್ಬೇಕು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡು ಒಂದೊಂದಾಗಿ ಎಲ್ಲನೂ ಹೆಚ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ಪಕ್ಕಕ್ಕೆ. ಪುದೀನಾನ ಸಣ್ಣದಾಗಿ ಹೆಚ್ಚಿ ಪಕ್ಕದಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿನ ತುರಿದುಕೊಳ್ಬೇಕು. ಹಾಗೇನೇ ಶುಂಠಿನೂ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿದೆ. ಒಂದು ಕಡೆ ನೀರಿಟ್ಬಿಟ್ಟು 1 ಲೋಟ ಅಕ್ಕಿಗೆ 2 ಲೋಟ ನೀರಿಟ್ಟು ಬಿಸಿ ಮಾಡೋಕ್ಕಿಡಬೇಕು. ಇನ್ನೊಂದು ಕಡೆ ಬಾಣಲಿನಲ್ಲಿ ಒಂದು ಬಾಣಲಿ ಇಟ್ಟು ಅದರೊಳಗಡೆಗೆ ಎಣ್ಣೆ, 1 ಲೋಟ ಅಕ್ಕಿಗೆ 3 ಸ್ಪೂನ್ ಎಣ್ಣೆ ಲೆಕ್ಕ ಹಾಕ್ಕೊಳ್ಬೇಕು. ಅದರಲ್ಲಿ ನಾವು ರೆಡಿ ಇಟ್ಕೊಂಡಿರೋವಂಥ ಡ್ರೈ ಮಸಾಲಾನೆಲ್ಲ ಹಾಕ್ಕೊಳ್ಬೇಕು. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿನ ತುರಿದಿದ್ದನ್ನು ಹಾಕಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಸ್ಮೆಲ್ಲು ಗಮ್ಮಂತ ಬರೋವರೆಗೂ ಹುರ್ಕೊಂಡು ಅದರಲ್ಲೇ ಈರುಳ್ಳಿಯನ್ನು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಬೇಕು. ಈರುಳ್ಳಿನ ಹಾಗೆ ಹುರ್ಕೊಂಡು ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ನಂತರ ಅದರೊಳಗಡೆಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದರೊಳಗಡೆ ಪುದೀನಾನ ಹಾಕ್ಕೊಳ್ಬೇಕು. ಪುದೀನಾನು ಕೂಡ ಸ್ವಲ್ಪ ಫ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಅದರಲ್ಲೇ ಗ್ರೀನ್ ಪೀಸ್ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಹೊಂದ್ಕೊಳ್ಳೋವರೆಗೂ ಒಂದು ಸುತ್ತು ಬೇಯಿಸ್ಕೊಂಡು ಅದರಲ್ಲಿ ಡ್ರೈ ಮಸಾಲ ಪೌಡರ್ಸು, ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರು, ಧನಿಯಾ ಪೌಡರು, ಜೀರಾ ಪೌಡರು ಎಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀರೆಲ್ಲ ಹೋಗಿಸ್ಕೊಂಡು ನಾವು ಮಾಡಿರೋವಂತಹ ಮಸಾಲದೊಳಗಡೆ ಅಕ್ಕಿನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಅಕ್ಕಿ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕಲಿಸ್ಕೊಂಡು ಕಾದಿರೋ ನೀರನ್ನು ಅದಕ್ಕೆ ಹಾಕಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕುದಿ ಬರೋವರೆಗೂ ನೋಡಿಬಿಟ್ಟು ಮುಚ್ಚಿಬಿಟ್ರೆ ನಮ್ಮ ಪಲಾವು ರೆಡಿ ಆಗುತ್ತೆ. ಅದಕ್ಕೆ ನಾವು ಗಾರ್ನಿಷಿಂಗಿಗೆ ಒಂದು ಕಡೆ ಬಾಣಲಿನಲ್ಲಿ ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಅದರಲ್ಲಿ ಗೋಡಂಬಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡನ್ ಫ್ರೈ ಮಾಡಿಕೊಂಡು ನಮ್ಮ ರೆಡಿಯಾಗಿರೋವಂತಹ ಪಲಾವ್ಗೆ ಮೇಲ್ಗಡೆಗೆ ಹಾಕ್ಕೊಂಡ್ರೆ ನಮ್ಮ ಪುದೀನ ಪಲಾವು ರೆಡಿಯಾಗುತ್ತೆ. ಈ ರೆಡಿಯಾಗಿರೋ ಪಲಾವ್ನ ಸೌತೆಕಾಯಿ ಮೊಸರು ಬಜ್ಜಿ ಜೊತೆಗೆ ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದೇ ರೀತಿಯಾದ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.